ಲ್ಯಾಂಡ್ ಲಾರ್ಡ್ ಅನ್ನುವಂಥದ್ದೇ ಒಂದು ಬ್ರ್ಯಾಂಡ್ ಟೈಟಲ್. ಇದಕ್ಕೆ ಕೇರ್ ಆಫ್ ಅಡ್ರೆಸ್ ಆಗಿರುವಂಥದ್ದು ಸ್ಯಾಂಡಲ್ವುಡ್ ಸಲಗ ವಿಜಯ್ ಅವರು. ಸೊ ವಿಜಯ್ ಅವರು ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಸರ್, ನಿಮ್ಮ ಮಾತಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಮಾತೇ ಈಗ ನಿಮಗೆ ಪುಷ್ಟಿ ನೀಡ್ತಾ ಇದೆ. ಅಮ್ಮ ಖಂಡಿತವಾಗ್ಲೂ ಅಂದರೆ ಇವರೆಲ್ಲ ವಿದ್ಯಾವಂತರಲ್ಲಮ್ಮ, ಹಂಗಾಗಿ ಖುಷಿ ಅಲ್ಲಪ್ಪ. ನಾನು ಅದೇ ಹೇಳಿದೆ, ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿದ್ದೀರ, ನಂಗೆ ಮಾತಾಡೋಕ್ಕೆ ಬರಲ್ಲಪ್ಪ ನಿಮ್ಮ ಮುಂದೆ ಅಂತ. ಎಲ್ಲ ದೊಡ್ಡ ದೊಡ್ಡ ಇದನ್ನು ಓದ್ತಾ ಇರೋ ಮಕ್ಕಳು, ಹಂಗಾಗಿ ಈ ಶಕ್ತಿಗಿನ ಬೇರೆ ಶಕ್ತಿ ನನಗೆ ಬೇಕಾಗಿಲ್ಲ. ಸರ್, ಎಜುಕೇಷನ್ ಅನ್ನುವಂಥದ್ದು ಎಷ್ಟು ಪವರ್ಫುಲ್ ಅನ್ನುವಂಥದ್ದು ನಿಮಗೆ ಈಗ ಅರಿವಾಗಿರುವಂಥದ್ದು. ಖಂಡಿತವಾಗ್ಲೂ ನಂಗೆ ಹೇಳ್ತಿಲ್ಲ, ನನಗೆ ಇವಾಗ ಓದ್ಕೊಂಡಿಲ್ಲ ಅಂತ ಅವ್ರ ಮುಂದೆ ಒಂದು ಸಣ್ಣದಾಗಿ ನನಗೆ ಒಂದು ಮಾತು ಹಿಂದೆ ಬರುತ್ತೆ ಯಾವಾಗಲೂ. ಸೊ ಹಂಗಾಗಿ ಓದಿಗೆ ಯಾವತ್ತೂ ದೊಡ್ಡ ಮಹತ್ವ ಇದೆ, ಅದನ್ನು ಮಾಡಬೇಕು ಮಕ್ಕಳು ಅನ್ನೋದು ಆಸೆ ನನಗೆ. ಈ ಚಿಕ್ಕವರಿದ್ದಾಗ ಸಿನಿಮಾಗೆ ಹೋಗ್ತೀನಿ, ಸಿನಿಮಾ ನೋಡ್ತೀನಿ ಅಂದರೆ ಅಪ್ಪ ಅಮ್ಮ ಬೈತಿದ್ರು. ಬಟ್ ಈ ಸಿನಿಮಾನ ನೋಡಬೇಕು ಅಂತ ಅಪ್ಪ ಅಮ್ಮನೇ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದೊಂದು ಖುಷಿ ವಿಷಯ. ಎಲ್ಲ ಅಪ್ಪ ಅಮ್ಮದಿರು ಸಿನಿಮಾ ನೋಡಿ ಅಂತ ಮಕ್ಕಳಿಗೆ ಹೇಳ್ತಾ ಇದ್ದಾರಂತೆ, ಅದನ್ನು ಕೇಳ್ಪಟ್ಟೆ. ಹಂಗಾಗಿ ನಾನು ಅದಕ್ಕಿಂತ ಬೇರೆ ಖುಷಿ ನನಗಿಲ್ಲ. ನಾನೊಬ್ಬ ಅವಿದ್ಯಾವಂತ, ಅದರಲ್ಲಿ ಒಂದು ವಿದ್ಯಾವಂತಿಕೆಯ ಕಥೆನ ನಾವು ಹೇಳಿದ್ದೀವಿ ಅಂದಾಗ ನಿರ್ದೇಶಕರ ಮೂಲಕ ಖಂಡಿತವಾಗ್ಲೂ ಅದನ್ನು ನೋಡಲಿ ಮಕ್ಕಳು ಅನ್ನೋ ಆಸೆ. ಸರ್, ನಿಮ್ಮ ಪ್ರಕಾರ ಅವಿದ್ಯಾವಂತ ವಿದ್ಯಾವಂತ ಇದಕ್ಕೆ ವ್ಯತ್ಯಾಸ ಏನು ಅಂತ? ಈಗ ನಾನು ಫೇಲು, ಸೊ ಹಂಗಾಗಿ ನಾನು ಅವಿದ್ಯಾವಂತನೇ ಕರ್ಕೋಬೇಕು. ನಾನು ಇವರೆಲ್ಲ ಪಾಸಾಗಿ ದೊಡ್ಡ ಮಟ್ಟಕ್ಕೆ ಹೋಗಿರೋರು, ಇವರೆಲ್ಲ ವಿದ್ಯಾವಂತರು ಅಂತಲೇ ಕರ್ಕೋಬೇಕು. ನಾವು ತಿಳ್ಕೊತಾ ಇರೋರು ಆಲ್ರೆಡಿ ತಿಳ್ಕೊಂಡಿರೋರು, ಯಾವುದೇ ವಿಷಯ ಆಗಲಿ ತುಂಬ ತಿಳ್ಕೊಂಡು ಮಾತಾಡೋಂಥ ಇವರು. ನಾವಾದರೆ ಮತ್ತೆ ಅದನ್ನು ತೆಗೆದು ಇನ್ನೊಂದು ಸತಿ ಓದಿ ಹೌದಲ್ವಾ, ಕರೆಕ್ಟ್ ಅಲ್ವಾ, ನಾವು ಮಾಡಬೇಕಲ್ವಾ ಅಂತೀವಿ. ಆದರೆ ಇವರು ನಾವು ಅದನ್ನು ಈ ವಯಸ್ಸಲ್ಲಿ ಮಾಡೋಕ್ಕಾಗಲಿಲ್ಲ. ಅದೇ ಅವಿದ್ಯಾವಂತಿಕೆ ಅನ್ನೋದು. ಬಟ್ ನೀವು ಜೀವನದಲ್ಲಿ ಹೇಗೆ ಪಾಸ್ ಆಗಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ. ಸೊ ನೀವು ವಿದ್ಯಾವಂತರು ಸರ್. ಇಲ್ಲ ಆ ಥರದ್ದೇನಿಲ್ಲ. ಸರ್, ಇದರ ನಡುವೆ ಈ ಲ್ಯಾಂಡ್ ಲಾರ್ಡ್ ಅನ್ನುವಂಥದ್ದು ನೀವು ಬೆಂಗಳೂರಿಗೆ ಬಂದಾಗ ಆ ಒಂದು ಆಸೆ ಇತ್ತ ನಿಮಗೆ, ಒಂದು ಲ್ಯಾಂಡ್ ತಗೋಬೇಕು, ಲ್ಯಾಂಡ್ ಲಾರ್ಡ್ ಆಗಬೇಕು? ಎಲ್ರಿಗೂ ಆಸೆ ಇರುತ್ತಲ್ಲಮ್ಮ, ಯಾರಿಗಿರೋದಿಲ್ಲ. ನನಗೆ ತುಂಬ ಆಸೆ ಇಲ್ಲಮ್ಮ ಜೀವನದಲ್ಲಿ, ಆ ಥರದ್ದೇನಿಲ್ಲ. ಬದುಕಕ್ಕೆ ಏನು ಬೇಕೋ ಅದಿದ್ದರೆ ಸಾಕು. ಹಂಗೆ ಅಂದ್ಬಿಟ್ಟು ಸ್ವಲ್ಪ ಬೇಕು, ಹಂಗೆ ಅಂದ್ಬಿಟ್ಟು ಸುಳ್ಳು ಹೇಳ್ಬಾರ್ದು ನಾವು ಅಲ್ವಾ. ಹಂಗಾಗಿ ಸ್ವಲ್ಪನೂ ಬೇಕು, ಅದನ್ನೇ ಜೀವನ ಮಾಡ್ಕೋಬಾರ್ದು. ಅದನ್ನು ಮಾಡೋಕ್ಕೆ ಹೋದರೆ ಕಷ್ಟ ಆಗ್ಬಿಡುತ್ತೆ. ದುಡ್ಡಿಂದ ಬಿದ್ದರೆ ದಡ್ಡರಾಗೋಗ್ಬಿಡ್ತೀವಿ, ಗೊತ್ತೇ ಆಗಲ್ಲ. ದಡ್ಡರಾಗ್ತೀವಿ ಅನ್ನೋಂಥದ್ದು ದುನಿಯಾ ವಿಜಯ್ ಸರ್ ಒಂದು ಟ್ಯಾಗ್ ಲೈನ್. ಸರ್, ಜೊತೆಗೆ ಥಿಯೇಟ್ರಲ್ಲಿ ನಿಮ್ಮ ಮಗಳು ಬರುವಂಥ ಸೀನು ನೀವು ನಿಂತ್ಕೊಂಡು ನೋಡ್ತೀರಾ. ನಿಮ್ಮ ಮಗಳು ಸ್ಟೇಟಸ್ ಹಾಕೊಂಡಿದ್ರು, ಹಂಚ್ಕೊಂಡಿದ್ರು, ತುಂಬ ಖುಷಿ ಪಟ್ಟರು ಅವರು. ಹೌದು, ಥ್ಯಾಂಕ್ಸ್ ಅಮ್ಮ. ನನಗೆ ಮಗಳು ಕೂಡ ಇವತ್ತು ಬಂದು ಒಂದು ಒಳ್ಳೆ ಸಬ್ಜೆಕ್ಟಲ್ಲಿ ಆ್ಯಕ್ಟ್ ಮಾಡಿದ್ಲಲ್ಲ ಅನ್ನೋ ಒಂದು ಹೆಮ್ಮೆ ನನಗಿದೆ ಆ್ಯಸ್ ಎ ಫಾದರ್. ನನಗೆ ಅದಕ್ಕಿಂತ ಬೇರೆ ಬೇಡ. ಎಲ್ಲರೂ ಅವಳನ್ನ ಕೇಳ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಇವ್ರ ಆಶೀರ್ವಾದಕ್ಕಿಂತ ಅವಳಿಗೆ ದೊಡ್ಡ ಆಶೀರ್ವಾದ ಸಿಕ್ಕಿದೆ ನನಗೆ. ಎಲ್ಲ ಹೆಣ್ಮಕ್ಳು ಇರ್ಬೋದು, ಜೊತೆಗೆ ಹೀರೋಯಿನ್ಸ್ ಅಂತ ಬಂದಾಗ ಗ್ಲಾಮರಸ್ ರೋಲ್ಸಿಂದ ಅವ್ರನ್ನ ಲಾಂಚ್ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಬಟ್ ನೀವು ಕತೆ, ಅದು ಕನ್ನಡ ಮಣ್ಣಿನ ಕಥೆಯನ್ನು ಇಟ್ಕೊಂಡು ಸಂವಿಧಾನದ ಕಥೆಯನ್ನು ಹೇಳ್ತಾ ಒಂದು ಎಜುಕೇಷನ್ ಅನ್ನೋವಂಥದ್ದನ್ನು ತೊಗೊಂಬಂದಿರುವಂಥದ್ದು ಸಿನಿಮಾ ಮೂಲಕ. ಅದರಲ್ಲೂ ಸಹ ನಿಮ್ಮ ಮಗಳಿಗೂ ಅದರ ಬಗ್ಗೆ ತಿಳಿಸಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ಪಾತ್ರಗಳನ್ನು ಚೂಸ್ ಮಾಡುವಂಥದ್ದು, ನೀವು ಕೂಡ ಅದ್ರಲ್ಲಿ ಭಾಗಿಯಾಗಿರ್ತೀವಿ. ಗೊತ್ತಿಲ್ಲ ಅಂದರೆ ಕಥೆಗಳು ಬರಲಿ, ಅದನ್ನು ನೋಡಿ ಹೇಳೋಣ ಅಂತ. ಏನು ಬರುತ್ತೆ ಅಂತ ಗೊತ್ತಿಲ್ಲ, ಇನ್ನು ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ, ಇದು ಚಿಕ್ಕದಾಗಿ ಎಲ್ಲೋ ಜೈ ಭೀಮ್ ಅನ್ನುವಂಥದ್ದು ನೀವು ಹೇಳಿದ್ರಿ, ಎಲ್ಲೋ ರಾಜಕೀಯಕ್ಕೆ ಬರೋಕ್ಕೋಸ್ಕರ ಈ ಥರ ಪ್ಲಾನ್ ಮಾಡ್ತಿದ್ದಾರೆ ಹೇಗೆ? ಇಲ್ಲಮ್ಮ, ನನಗೆ ಖಂಡಿತವಾಗ್ಲೂ ನಿಮಗಿಲ್ಲ ಸರ್, ಬಟ್ ಚರ್ಚೆ ಆಗ್ತಾ ಅವರ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ ಆ ಥರದ್ದು. ಬಟ್ ನನಗೆ ಅಷ್ಟೊಂದು ಕ್ರಿಯೇಟಿವ್ ಆಗಿರೋಕ್ಕೆ ಬರಲ್ಲ ನನಗೆ ಬೇಡ, ಸತ್ಯವಾಗ್ಲೂ ಬೇಡ. ನಾನು ಅದನ್ನು ಕೂಗಿ 10 ವರ್ಷ ಆಗಿತ್ತು ಗುಲ್ಬರ್ಗಲ್ಲಿ. ಅದಕ್ಕೆ ಸಾಕ್ಷಿ ನಮ್ಮ ಹುಡುಗ ಇಲ್ಲೇ ಇದ್ದಾನೆ. 10 ವರ್ಷದಿಂದ ನಮ್ಮ ಹನುಮಂತ್ ಎಲ್ಸಂಗಿ ಅಂತೇಳಿ ವಕೀಲರಿದ್ದಾರೆ ಗುಲ್ಬರ್ಗಲ್ಲಿ. ಅವ್ರು ನನಗಿದ್ರ ಅರಿವು ಮೂಡಿಸಿ ಕೂಗಿಸಿದ್ದು 10 ವರ್ಷದ ಮುಂಚೆ. ಅವ್ರು ಸಿಕ್ಕಿದಾಗೆಲ್ಲ ಇದೇ ಮಾತಾಡ್ತಾ ಇದ್ವಿ. ಇವತ್ತೆಲ್ಲರೂ ದನಿ ಆದಾಗ ನಾನು ಅವರೊಟ್ಟಿಗೆ ಸರಿ ನಾನು ಒಂದು ದನಿ ಆಗ್ತೀನಿ. ತಪ್ಪೇನೀಗ? ಅದ್ರಲ್ಲಿ ತಪ್ಪೇನಿದೆ? ಹೌದು, ಅವರಿಗೆ ರಾಜಕೀಯ ಅಂದ್ರೆ ಅಲರ್ಜಿನ? ಇಲ್ಲಮ್ಮ, ನನಗೆ ಬೇಡ, ಸತ್ಯವಾಗ್ಲೂ ಬೇಡ ಅದು ನನಗೆ. ನಾನು ರಾಜಕೀಯದ ಬಗ್ಗೆ ಯಾವತ್ತೂ ಯೋಚನೆ ಮಾಡಿದ್ರೆ ನನಗೆ ಸಿನಿಮಾ ಸಾಕು. ನನಗೆ ಸಿನಿಮಾ ಮೂಲಕ ಮಾಡೋಣ. ನಮ್ಗೇನು ಕ್ಷೇತ್ರ ದೇವ್ರು ಕೊಟ್ಟಿದ್ದಾನೋ ಅದನ್ನು ನಡ್ಸ್ಕೊಂಡು ಹೋದರೆ ಸಾಕು. ಗೊತ್ತಿಲ್ಲದಿರೋ ಕ್ಷೇತ್ರಕ್ಕೆ ಹೋಗಿ LBW ಆಗೋದು ಬೇಡ. ಸರ್, ನೀವು ಡೈರೆಕ್ಟರ್ ಕಮ್ ಹೀರೋ, ಪ್ರೊಡ್ಯೂಸರ್ ಎಲ್ಲವನ್ನೂ ಆಗಿ ಈ ಸಲಗ ಭೀಮ ಯಾವ ರೀತಿ ನೀವು ಪ್ರಮೋಷನ್ ಮಾಡಿದ್ರಿ, ಬೀದಿಗೂ ಬಂದು ಪ್ರಮೋಷನ್ ಮಾಡಿದ್ರಿ, ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಸಹ ಇವತ್ತಿಗೂ ಸಹ ಈ ಸಿನಿಮಾ ನೀವು ನಿರ್ದೇಶನ ಮಾಡಿಲ್ಲ, ಆದರೆ ಆ್ಯಕ್ಟ್ ಮಾಡಿದ್ರೆ, ಆದರೂ ಇವತ್ತು ಅಂತ ಕಾಲ್ನಡಿಗೆ ಬಂದಿರುವಂಥದ್ದು. ಈ ರೀತಿ ಒಂದು ಪಾಸಿಟಿವ್ ಎನರ್ಜಿ, ಸ್ಪೋರ್ಟಿವ್ ಆಗಿ ನನ್ನ ಸಿನಿಮಾ ಅನ್ನುವಂಥದ್ದನ್ನು ನೀವು ಗೌರವವಾಗಿ ತೆಗೆದುಕೊಳ್ತೀರಲ್ಲ, ಅದು ಹೇಗೆ ಬರುತ್ತೆ ನಿಮಗೆ? ಅಂದರೆ ಅದು ಈಗ ನಿರ್ಮಾಪಕರು ಪಾಪ ಅವರು ಹಣ ಹೂಡಿರ್ತಾರೆ, ನಿರ್ದೇಶಕರು ನಮ್ಮ ಜೊತೆ ಅವರೊಂದು ಆಸೆ ಇಟ್ಕೊಂಡು ಬಂದಿರ್ತಾರೆ. ಇವ್ರನ್ನ ಇಟ್ಕೊಂಡು ನಾವು ಒಂದು ಸಿನಿಮಾ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಮತ್ತು ನಾವು ಅಂದ್ಕೊಂಡಿರ್ತೀವಿ, ಹೌದು ನಾವು ಒಳ್ಳೇದು ಮಾಡ್ಬೇಕಾದ್ರೆ ನಾವೇನೋ ಒಳ್ಳೆ ವಿಚಾರ ಹೇಳೋಣ ಅಂತ. ಸೊ ಹಿಂಗಿದೊಂದು ಚೈನ್ ಲಿಂಕ್ ಇದು. ಸೊ ಆ ಒಳ್ಳೆಯ ವಿಚಾರಗಳು ಯಾವತ್ತು ಸ್ವಲ್ಪ ತಡ ಆಗುತ್ತೆ, ಬಟ್ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಅದಕ್ಕೆ ಇವತ್ತೆಲ್ಲ ಬರವಣಿಗೆಗಳು ಮತ್ತು ಯಾರು ಯುವ ಶಕ್ತಿಗಳಿದ್ದಾರೆ ಇದೇ ಸಾಕ್ಷಿ. ಕೊನೆಯದಾಗಿ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಲಮ್ ಡಾಗ್ ಬರ್ತಾ ಇರುವಂಥದ್ದು, ಪೂರಿ ಜಗನ್ನಾಥ್ ಅವ್ರ ಡೈರೆಕ್ಷನ್, ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ, ಏನು ಹೇಳ್ತೀರಿ? ವಿಜಯ್ ಸೇತುಪತಿ ಸಾರು ನಾನು ಮಾಡಿರೋಂಥ ಅವರು ಒಟ್ಟಿಗೆ ಮಾಡಿರೋಂಥ ಸಿನಿಮಾ. ಇದನ್ನು ಆದಷ್ಟು ಜಲ್ದಿ ರಿಲೀಸ್ ಆಗುತ್ತೆ. ಚೆನ್ನಾಗಿದೆ, ನೋಡಿ. ಅದು ಸ್ಯಾಂಡಲ್ವುಡ್ ಹೀರೋ ಆದರೆ ಬೇರೆ ಭಾಷೆಯಲ್ಲಿ ವಿಲನ್ ಆಗಿದ್ದೀರಾ? ಇಲ್ಲಿ ಒಳ್ಳೆಯವನಾಗಿದ್ದರೆ ತುಂಬ ಕಷ್ಟ,
ಕೆಲವ್ರು ಕೆಟ್ಟವನಾಗೂ ಇರಬೇಕು, ಒಳ್ಳೆಯವನಾಗೂ ಇರಬೇಕು, ಅವಾಗಲೇ ಸರಿ ಹೋಗೋದು ಅದು. ಎಸ್, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನಟ ವಿಜಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಡ್ಜೆಟ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.